ಬೆಳಗ್ಗೆನೇ ಎದ್ದು ತಮಾಷೆ ಮಾಡಿಕೊಂಡು ನಮ್ಮ ಮೇಡಮ್ ಅವರು ಒಂದು ರೀಲ್ಸ್ ಮಾಡ್ತಾಯಿದ್ರು. ರೀಲ್ಸ್ಗೆಲ್ಲ ಹಾಡೆಲ್ಲ ಹುಡುಕ್ತಾಯಿದ್ರು. ಹಾಗೆ ಹಾಡೆಲ್ಲ ಸಿಕ್ಕಾದ್ಮೇಲೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಕಡೆಗೆ ಫೈನಲ್ ಮಾಡ್ಕೊಂಡು ಒಂದು ರೀಲ್ಸ್ ಮಾಡ್ತಾಯಿದ್ರು. ನಾನು ಹಾಗೆ ಅವ್ರ ಕಡೆನೇ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ರೀಲ್ಸ್ ಮಾಡ್ತಾಯಿದ್ರು. ನಾನೊಂದು ವೀಡಿಯೋ ಮಾಡ್ಕೊಂಡೆ ಮನೆಯಿಂದ ಕೆಳಗಡೆ ಬಂದ್ಬಿಟ್ಟು ಹೆಲ್ಮೆಟ್ ಎಲ್ಲ ಅವ್ರಿಗೆಲ್ಲ ಹಾಕ್ಸಿದ್ವಿ. ಹೆಲ್ಮೆಟ್ ಎಲ್ಲ ಹಾಕಿಸಾದ್ಮೇಲೆ ನಾನು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸರು ಯಾರು ಇರ್ತಾರೆ ಸುಮ್ಮನೆ ಹಿಡಿತಾರೆ ಅಂದ್ಬಿಟ್ಟು ಹೊರಟಾದ್ಮೇಲೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ನಾವು ಹೊರಡ್ತಾ ಹಾಗೆ ಒಂದು ವೀಡಿಯೋ ಮಾಡಿಕೊಂಡ್ರೆ ಮೇಡಮ್ ಅವರು ಹಿಂದೆಗಡೆ ಕೂತ್ಕೊಂಡು ಏನು ಮಾಡ್ತಾವ್ರೆ ಅಂದರೆ ಬರ್ತ್ಡೇ ವಿಶ್ ಮಾಡಿರೋರಿಗೆಲ್ಲ ರಿಪ್ಲೈ ಮಾಡ್ತಾಯಿದ್ರು. ಹಾಗೆ ಮುಂದೆಗಡೆ ಬರಬೇಕಾದ್ರೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಆಗಿಬಿಟ್ಟಿತ್ತು. ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾವು ಬೇಗ ಹೋಗೋಣ, ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ಮೇಡಮ್ ಅವ್ರ ಬರ್ತ್ಡೇ ಇರೋ ಕಾರಣದಿಂದ ಕಡೆಗೂ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ಇಲ್ಲಿ ತುಂಬ ಜನ ಇದ್ದರು. ಇಲ್ಲಿ ಹೇಗೋ ದರ್ಶನ ಮಾಡೋಣ ಅಂತಂದ್ಬಿಟ್ಟು ನಾವು ಮುಂದೆಗಡೆ ಬಂದ್ವಿ. ಇಲ್ಲೇ ಎಲ್ಲ ತುಳಸಿ ಎಲ್ಲ ತೊಗೊಂಡು ದೇವರಿಗೆ ಹಾಗೆ ಮುಂದೆಗಡೆ ದೇವಸ್ಥಾನದ ಆಚೆಗಡೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಗೆ ಮುಂದೆಗಡೆ ಬಂದು ನಾನು ಒಂದು ವೀಡಿಯೋ ಮಾಡ್ಕೊಂಡಾದ್ಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡಿದ್ರೆ ಗಾಯ್ಸ್ ಫುಲ್ಲು ರಶ್ ಇದೆ. ನಾವು ಹಾಗೆ ಒಂದು ದೇವಸ್ಥಾನ ಸುತ್ಕೊಬರೋಣ ಅಂತಂದ್ಬಿಟ್ಟು ಒಂದು ರೌಂಡ್ ಸುತ್ಕೊಬಂದ್ವಿ. ನೋಡಿದ್ರೆ ಎಲ್ಲ ಕಡೆ ಕಾಯಿಗಳು ಕಟ್ಟಿದ್ದಾರೆ. ಇಲ್ಲಿ ತುಂಬ ಪವರ್ಫುಲ್ ಅಂತೆ. 7 ವಾರ ಏನಾದರೂ ನಾವು ಅಂದ್ಕೊಂಡಿರೋದನ್ನು ಮಾಡಿ ಇಲ್ಲಿ ಕಾಯಿ ಕಟ್ಟಿದ್ರೆ ಒಳ್ಳೆಯದಾಗುತ್ತಂತೆ. ಅದಕ್ಕೆ ನಾವು ಬಂದಿದ್ವಿ. ಕಡೆಗೆ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಆಚೆ ಕಡೆ ಬರ್ತಿದ್ದಂಗೆ ಅಲ್ಲೇ ಯಾರೋ ಒಬ್ಬರು ಪ್ರಸಾದ ಕೊಟ್ಟರು. ಪ್ರಸಾದನ ತಿನ್ಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದು ನೋಡಿದ್ರೆ ಎಲ್ಲ ತಟ್ಟೆ ಹಿಡ್ಕೊಂಡು ನಿಂತಿದ್ರು. ನಾವು ಕೂಡ ಹಾಗೆ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ವಿ ಪ್ರಸಾದಕ್ಕೆ ಅಂತಂದ್ಬಿಟ್ಟು. ತುಂಬ ರಶ್ ಇದ್ದರು. ಇಲ್ಲಿ ಬಂದು ನೋಡಿದ್ರೆ ಒಳಗಡೆ ಇಲ್ಲಿ ಊಟ ಹಾಕ್ತಾಯಿದ್ರು. ಪ್ರಸಾದ ಎಲ್ಲ ತೊಗೊಂಡು ನಮ್ಮ ಮೇಡಮ್ ಅವರು ತಿಂದರು. ನಾನು ಕೂಡ ಹಾಗೆ ತಿಂದೆ. ಬನ್ನಿ ಇವಾಗ ಮೇಡಮ್ ಅವರು ಏನು ಹೇಳ್ತಾರೆ, ಏನು ಇಲ್ಲಿಗೆ ಬಂದಕ್ಕೆ ಏನಾಯಿತು ಅಂತ ಎಲ್ಲ ಮೇಡಮ್ನ ಕೇಳೋಣ ಬನ್ನಿ ಏನಂತಾರೆ ಅಂತ. ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನು ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ ಅನ್ನಿಸ್ತಾ? ರಶ್ ಇರ್ಲಿಲ್ವಾ? ರಶ್ ಇತ್ತು. ಅದು ಚೆನ್ನಾಗಾಯ್ತು ದರ್ಶನ ಎಲ್ಲ. ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ ಹೋಗೋಣ ಅಂತಂದ್ಬಿಟ್ಟು. ಹಾಗೆ ಮೇಡಮ್ ಅವರು ಬ್ಯುಸಿಯಾಗಿದ್ದರು. ತಿರ್ಗಾ ಫೋನ್ ಕೆಳಗಡೆ ಇಕ್ಕಿ ಮಾತಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾವು ಮಾತಾಡಿಕೊಂಡು ಹಂಗೆ ಒಂದೆರಡು ಫೋಸ್ಗಳನ್ನ ಕೊಟ್ಕೊಂಡು ವಿಡಿಯೋಗಳು ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹಂಗೆ ಬರ್ಬೇಕಾರೆ ಮೇಡಮ್ ಅವ್ರು ನಾನು ಗಾಡಿ ಓಡಿಸ್ತೀನಿ ಕೊಡಿ ಅಂದರು. ಅವ್ರ ಗಾಡಿ ಕೊಟ್ಟೆ. ಎಷ್ಟೊಂದು ಗಾಡಿ ಓಡ್ಸೋಕ್ಕೆ ಬರಲ್ಲ ಅಲ್ಲ, ಅಲ್ಲಿದ್ದೆಗಡೆ ಹೆಲ್ಮೆಟ್ ಹಾಕ್ಕೊಂಡು ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಗಾಡಿ ಓಡಿಸ್ತವ್ರೆ, ಪರವಾಗಿಲ್ಲ, ಅಷ್ಟೊಂದೆಲ್ಲ ಏನೂ ಇಲ್ಲ, ಓಡಿಸ್ತಾರೆ ಕಂಟ್ರೋಲ್ ಮಾಡಿಕೊಂಡು. ಹಾಗೆ ನಾವು ಹಂಗೆ ಮನೆ ಕಡೆಗೆ ಹೋಗೋಣ ಅಂತಂದ್ಬಿಟ್ಟು ಅವರೇ ಗಾಡಿ ಓಡಿಸ್ತಾಯಿದ್ರು. ನಾನು ಹಿಂದೆಗಡೆ ಕೂತ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಡ್ತಾಯಿದ್ದೆ. ಹಂಗೂ ಆದರೂ ಅಲ್ಲೊಂದು ಕಡೆ ಹಂಸ ಎಗರಿಸಿದ್ರು. ಸೀದಾ ಆ ಕಡೆಯಿಂದ ಹಂಗೆ ನಾವು ಹೊರಟ್ವಿ ಮನೆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೆಂಟ್ರಲ್ಲಿ ನನಗೆ ಗಾಡಿ ಕೊಟ್ಬಿಟ್ರು. ಆಮೇಲೆ ಹಂಗೆ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ನಮ್ಮ ಮೇಡಮ್ ಅವರು ಒಂದು ಕಬ್ನಲ್ಲಿ ಕುಡ್ಕೊಂಡು ಸೀದಾ ನಾವು ಹೊರಟ್ವಿ ಮನೆ ಕಡೆಗೆ. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್.